ನಿಮ್ಮೆಲ್ಲರಿಗೂ ಹಂಗೆ ಸರ್ಪ್ರೈಸ್ ಈಗ. ಗೈಸ್, ಇವತ್ತು ನನ್ನ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಡೇ ಅಂತ ಅಂದ್ರೆ, ಯಪ್ಪ ಏನೋ ಸಾಧನೆ ಮಾಡಿರೋ ಫೀಲ್ ಆಗ್ತಾ ಇದೆ. ಬಾರಿಕಿದ್ ಕುಡಿ ಹಾಕ್ಬಿಟ್ಟಿದ್ಯಾ ಅಂತ. ಏನಕ್ಕೆ ಅಂತ ರೀಸನ್ ಗೊತ್ತಾಗ್ಬೇಕಾ? ನಮ್ಗೆ ಇಷ್ಟ ಆಗಿರೋ ಬೈಕ್ ನ 2-3 ತಿಂಗಳು ಕಷ್ಟಪಟ್ಟು ರೆಡಿ ಮಾಡಿಸಿ ಅದನ್ನ ಓಡಿಸೋ ಟೈಮ್ ಬಂದಾಗ ನಮ್ಗೆ ಆಗ ಖುಷಿನೇ ಬೇರೆ. ನಾನೊಬ್ಬ ಮೋಟೋ ವ್ಲಾಗರ್ ಆಗಿ 2 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೆ ಒಂದು ಬೈಕ್ ನ ರೆಡಿ ಮಾಡಿಸ್ಕೊಂಡು ಅದರಿಂದ ವಿಡಿಯೋ ಕ್ರಿಯೇಟ್ ಮಾಡ್ಬೇಕು, ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ರೆಡಿ ಮಾಡಿಸ್ತಾ ಇದ್ದೆ. ಸೊ ಇವತ್ತು ಆ ಬೈಕ್ ರೆಡಿ ಆಗಿ ನನ್ನ ಕೈಗೆ ಸೇರೋ ಟೈಮ್ ಬಂದಿದೆ. ಗೈಸ್, ಯಾವ ಬೈಕ್ ಏನು ಅಂತ ತೋರಿಸ್ತೀನಿ, ಸ್ವಲ್ಪ ಹಂಗೆ ವಿಡಿಯೋ ನೋಡ್ತಾ ಇರಿ. ಗೈಸ್, ಒಂದೊಂದು ಪಾರ್ಟ್ಸ್ ಹುಡ್ಕಕ್ಕೆ ಎಲ್ಲೆಲ್ಲೋ ಟ್ರೈ ಮಾಡಿದೀವಿ. ಆ ಗಾಡಿನ ಯಾವುದೋ ಒಂದು ಜಿಲ್ಲೆಯಿಂದ ತರಿಸ್ಕೊಂಡಿದೀವಿ. ತುಂಬಾ ಅಂದ್ರೆ ತುಂಬಾ ಸ್ಟ್ರಗಲ್ ಮಾಡಿ ಆ ಗಾಡಿನ ಇವತ್ತು ರೆಡಿ ಮಾಡಿಸ್ಕೊಂಡಿದೀನಿ. ಆ ಗಾಡಿನ ನೋಡಿದ ತಕ್ಷಣ ನೀವು ಅಕೌಂಟ್ ಫಾಲೋ ಮಾಡೇ ಮಾಡ್ತೀರಾ. ಬಂತು 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 ಗೈಸ್, ಒಳಗಡೆ ನಿಂತೈತೆ ಗಾಡಿ. ನೋಡಿದ್ರೆ ಹಂಗೆ ಮಂಕ ಬಿಡ್ತೀರಾ. ತೋರ್ಸಲ್ಲ, ಈಗ ಹಂಗೆ ಕೈ ಮುಚ್ಕೊಂಡಿರ್ತೀನಿ. ನಿಮ್ಮೆಲ್ಲರಿಗೂ ಹಂಗೆ ಸರ್ಪ್ರೈಸ್ ಈಗ. ಹೆಂಗ್ ಕಾಣಿಸ್ತೈತೆ ನೋಡಿ ಹೆಂಗೆ ಗಾಡಿ. ಗೈಸ್, ನಿಮ್ಗೆ ಏನೋ ಅನ್ಸ್ಬೋದು, ಏನಕ್ಕೆ ಈ ಗಾಡಿಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೀನಿ ಹೆಂಗೆ ಅಂತ ಅನ್ಸ್ಬೋದು. ಬಟ್ ಈ ಗಾಡಿನ ರೆಡಿ ಮಾಡ್ಸಕ್ಕೆ 2 ತಿಂಗಳಿಂದ ನಾವ್ ಏನೇನ್ ಮಾಡಿದೀವಿ ಅಂತ ನಮಗ್ ಗೊತ್ತು. ಮನುಭೈ, ನೆಕ್ಸ್ಟ್ ಲೆವೆಲ್. ಸೀರಿಯಸ್ ಆಗಿ ಹೇಳ್ತೀನಿ, ಈ ವಿಡಿಯೋ ನೋಡೋ ಪ್ರತಿಯೊಬ್ಬನು ಫಾಲೋ ಮಾಡ್ದೆ ಅಂತ ಹೋಗಲ್ಲ, ನೋಡ್ಕೊಳ್ಳಿ. ಗೈಸ್, ಇದು ಲೂನಾ TFR. ನನಗೆ ತುಂಬಾ ಇಷ್ಟ ಆಗಿರೋ ಗಾಡಿ. ಈ ಗಾಡಿ ರೆಡಿ ಮಾಡಿಸ್ಕೊಂಡು ನಾನು ತಗೊಂಡ್ ಇಟ್ಕೋಬೇಕು ಪರ್ಸನಲ್ ಯೂಸ್ಗೆ ಅಂತ ಅನ್ಕೊಂಡಿದ್ದೆ. ಪಿನ್ ಟು ಪಿನ್ ಒಂದೇ ಒಂದ್ ನಟ್ಟು ಕೂಡ ಬಿಟ್ಟಿಲ್ಲ, ಎಲ್ಲಾನು ರೀಸ್ಟೋರ್ ಮಾಡಿ ಹೊಸ ಗಾಡಿ ತರ ಮಾಡ್ಕೊಂಡಿರೋದು. ಈ ಗಾಡಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ಗಾಡಿಯಿಂದ ಇಡೀ ಮೈಸೂರಲ್ಲಿ ಫುಲ್ ಅಂದ್ರೆ ಫುಲ್ ಧೂಳೆಬ್ಸಿ ವಿಡಿಯೋ ಮಾಡಿ ನಿಮ್ಗೆ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.